ಯುವಕರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿ, ಶಿಕ್ಷಣ ಪರತೆ ಮತ್ತು ಸಾಮಾಜಿಕ ನ್ಯಾಯದ ಚಿಂತನೆಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕೆಂದು ಅಪರ ಜಿಲ್ಲಾಧಿಕಾರಿ BC ಶಿವಾನಂದಮೂರ್ತಿ ಹೇಳಿದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಡೆದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮೈಸೂರು ಮತ್ತು ಮಂಡ್ಯ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳ ರೈತರ ಕೃಷಿಗೆ ಅನುಕೂಲವಾಗಲು ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಿಸಿ ರೈತರ ನೀರಾವರಿಯ ವ್ಯವಸ್ಥೆಯನ್ನು ಕಲ್ಪಿಸಿ ಅಪಾರ ಕೊಡುಗೆ ನೀಡಿದ್ದಾರೆ. ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರವಾದ ಶಿವನಸಮುದ್ರ ಯೋಜನೆ ಆರಂಭಿಸಿ ಮೈಸೂರು ಸಂಸ್ಥಾನಕ್ಕೆ ವಿದ್ಯುತ್ ಒದಗಿಸಿದವರು ಮಹಾರಾಜರು ಅಂತ ಅವರು ಹೇಳಿದರು. ಯಾವುದೇ ಒಂದು ಕೈಗಾರಿಕೆಗಳ ಸ್ಥಾಪನೆ ಆಗಬೇಕು ಅಂತಂದ್ರೆ ಕಬ್ಬಿಣ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ. ಅಂತ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಸ್ಥಾಪನೆ ಮಾಡಿದವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮತ್ತೆ ಪೇಪರ್ ಕಾರ್ಖಾನೆ, ಬೆಳಗಾವಿ ಪೇಪರ್ ಕಾರ್ಖಾನೆ ಮುಚ್ಚೋಗಿದೆ, ಅದನ್ನು ಸ್ಥಾಪನೆ ಮಾಡಿದ್ರು. ಇದಕ್ಕಿಂತ ಹೆಚ್ಚಿನದಾಗಿ ನೀವೆಲ್ಲರೂ ಇವತ್ತೆಲ್ಲ ನಾವು ಒಳ್ಳೆ ಕಾವೇರಿ ನೀರನ್ನ ಕುಡಿತಾ ಇದ್ದೀವಿ. ಈ ಭಾಗದ ಜನ ಕಾವೇರಿ ನೀರಿನ ಮೂಲಕ ನಾವು ಇವತ್ತು ಉರುಳಿ ತಿಂತಾ ಇದ್ದಂತ ಜನ, ಮುದ್ದೆ ಊಟ ಮಾಡ್ತಾ ಇದ್ದಂತ ಜನ, ಅವೆರಡನ್ನು ಮತ್ಬಿಟ್ಟು ಬರೀ ರೈಸ್ ಊಟ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಯಾರು ಏನ್ ಮಾಡಿದ್ರು ಅವರು? ನಾವು ಅನ್ನ ಬೆಳಿಲಿಕ್ಕೆ ಏನ್ ಮಾಡಿದ್ರು? KRS ಅಣೆಕಟ್ಟೆಯನ್ನ ಕಟ್ಟಿದ್ರು. ಇವತ್ತು ನಮ್ಮ ದಕ್ಷಿಣ ಜಿಲ್ಲೆಗಳೇನಿದೆ, ಮೈಸೂರು, ಮಂಡ್ಯ, ತುಮಕೂರು, ಬೆಂಗಳೂರು ಸೇರಿದಂಗೆ, ಹಾಸನ ಸೇರಿದಂಗೆ ಇಷ್ಟು ಜಿಲ್ಲೆಗಳಿಗೆ ಕಾವೇರಿ ಕುಡಿಯೋ ನೀರಿರ್ಬೋದು, ವ್ಯವಸಾಯಕ್ಕೆ ಯೋಗ್ಯವಾದ ನೀರಿರ್ಬೋದು, ಫ್ಯಾಕ್ಟರಿಗಳ ನೀರಿರ್ಬೋದು, ಅದಕ್ಕೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಸ್ಥಾಪನೆ ಮಾಡಿದಂಥದ್ದೇ ನಮ್ಮ KRS ಕನ್ನಂಬಾಡಿ ಕಟ್ಟೆ ಅಂತಕ್ಕಂಥದ್ದು. ಇವತ್ತು ಅವತ್ತು ಸಂದರ್ಭದಲ್ಲಿ 1935ಕ್ಕಿಂತ ಮುಂಚೆ ಏನು ಅವರು 11ನೇ ಇಸ್ವಿ ಅವರು ಸ್ಥಾಪನೆ KRS ಅಣೆಕಟ್ಟೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಅವರು 30 ಎಕರೆದು ಅಣೆಕಟ್ಟೆಯಲ್ಲಿ ನೀರನ್ನ ಸಂಗ್ರಹ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವತ್ತಿಂದ ಇಲ್ಲಿಯವರೆಗೆ ಸುದೀರ್ಘ ಹೆಚ್ಚು ಕಮ್ಮಿ ನಮಗೆ 95-96 ವರ್ಷಗಳ 94 ವರ್ಷಗಳ ಕಾಲ 94 ವರ್ಷದಿಂದ ನಾವು ಆ ಒಂದು ಕನ್ನಂಬಾಡಿ ಕಟ್ಟೆಯಿಂದ ಉಪಯೋಗನ ಪಡ್ಕೊಂಡಿದ್ವಿ. ಅಂದ್ರೆ 100 ವರ್ಷಗಳು, ಇನ್ನೇನೊಂದು 5-6 ವರ್ಷಗಳಾದ್ರೆ 100 ವರ್ಷಗಳ ಅವಧಿಯಲ್ಲಿ ಎಷ್ಟು ಸಮೃದ್ಧವಾಗಿ ಈ ಒಂದು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಹೊಂದಿದೆ ಅಂತಂದ್ರೆ ನೀವು ತಿಳ್ಕೊಂಡಿದ್ದೀರಾ. ನಾವೆಲ್ಲ ಬಡವರು, ನಮ್ಮ ಹತ್ರ 10 ಗುಂಟೆ ಜಮೀನಿದೆ, ನಾವು 20 ಗುಂಟೆ ಜಮೀನಿದೆ, ನಮ್ಮ 1 ಎಕರೆ ಜಮೀನಿದೆ, ನಮ್ಮ ಹತ್ರ ಕೂಲಿ ಮಾಡ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ಯಾರು ಬಡವರಲ್ಲ. ಯಾಕೆಂತಂದ್ರೆ ನಮ್ಮ ಗ್ಯಾರಂಟಿ ಯೋಜನೆಗಳು ಬಂದ ನಂತರ ಏನು ನಮ್ಮ ಪಾವರ್ಟಿ ಅಂದ್ರೆ BPL ಡೆಫಿನೇಷನ್ ಏನಿದೆ, ಏನು ಅರ್ಥಶಾಸ್ತ್ರಜ್ಞರು ಮತ್ತೆ ವಿವಿಧ ಏನು ಆಡಳಿತ ಅಧಿಕಾರಿಗಳು ಒಂದು ಮಾನದಂಡದ ಪ್ರಕಾರ ಒಬ್ಬ ವ್ಯಕ್ತಿ ತಿಂಗಳಿಗೆ 560-600 ರೂಪಾಯಿಗಿಂತ ಕಡಿಮೆ ಸಂಪಾದನೆ ಮಾಡಿದ್ರೆ ಅವನು ಬಡತನ ರೇಖೆಯಿಂದ ಕೆಳಗಿದ್ದಾರೆ ಅಂತಕ್ಕಂಥದ್ದನ್ನು ಕನ್ಸಿಡರ್ ಮಾಡ್ತಾರೆ. ಆದ್ರೆ ಈಗ ನಮ್ಮ ಸರ್ಕಾರ ಪ್ರತಿ ಕುಟುಂಬಕ್ಕೆ 2,000 ಕೊಡ್ತಾ ಇದೆ. ಅಂದ್ರೆ ನಾವ್ಯಾರು ಬಡವರ? ಬೆಂಗಳೂರು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಕೆಂಗೇರಿಯ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತ ಅವಧಿಯಲ್ಲಿ 1918 ಆಗಸ್ಟ್ 3ರಂದು ನಾಲ್ವಡಿ ಅವರು ಸರ್ ಲೆಸ್ಲಿ ಮಿಲ್ಲರ್ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಿ ದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ಶೋಷಿತರಿಗೆ ಸಮಾನತೆ ತಂದುಕೊಟ್ಟಿದ್ರು ಅಂತ ಅವರು ಹೇಳಿದರು. ಭಾರತೀನಗರದ ಭಾರತೀಯ ಕಾಲೇಜಿನ ಸಾಹಿತ್ಯ ನಿವೃತ್ತ ಪ್ರಾಂಶುಪಾಲರಾದ ಮಾ ರಾಮಕೃಷ್ಣ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಗುಣಗಾನ ಮಾಡಿದರು. ಎಸ್ಟಾಬ್ಲಿಷ್ ಮಾಡಿದ್ರೆ ಅಲ್ಲಿ ತಂತ್ರಜ್ಞರು, ವೈದ್ಯರು, ಶಿಕ್ಷಣ ತಜ್ಞರು, ಪ್ರಗತಿಪರರು ಎಲ್ಲರೂ ಉಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಬೌದ್ಧಿಕ ಪ್ರಗತಿಯೂ ಕೂಡ ಆಗುತ್ತೆ, ಭೌತಿಕ ಪ್ರಗತಿ ಕೂಡ ಆಗುತ್ತೆ. ಈ ರಚನಾತ್ಮಕ ಬದಲಾವಣೆಯಲ್ಲಿ ಅವರು ಆರ್ಥಿಕ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ, ಕೈಗಾರಿಕಾ ಕ್ಷೇತ್ರ, ಕೃಷಿ ಕ್ಷೇತ್ರ, ಮೀಸಲಾತಿ, ಬಾಲ್ಯ ವಿವಾಹ ತಡೆಯುವಂಥದ್ದು, ಸತಿ ಸಹಗಮನ ಪದ್ಧತಿ ತಡೆಯುವಂಥದ್ದು, ಶೋಷಿತ ಮಹಿಳೆಗೆ ಇವೆಲ್ಲ 108 ಕಾರ್ಯಕ್ರಮಗಳನ್ನ ಕೊಡ್ತಾರೆ. ಆದ್ರೆ ಅವ್ರು ಅನ್ಕೊಂಡಿದ್ದು ಏನು ಗೊತ್ತಾ? ಇಮಿಡಿಯೇಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನೀಡಿ ಪರ್ಸನ್ಸ್ ಅಲ್ಲ. ಇಫ್ ಇವನ್ ಗೆಸ್ಟೇಷನ್ ಪೀರಿಯಡ್ ಇಸ್ ಮೋರ್, ಅದರ ಪ್ರತಿಫಲ ಕೊಡುವ ಅವಧಿ ದೀರ್ಘ ಆದರೂ ಪರವಾಗಿಲ್ಲ, ಒಂದು ರಚನಾತ್ಮಕ ಪಾಲಿಸಿಗಳನ್ನ, ಒಂದು ನೀತಿಗಳನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದಕ್ಕೋಸ್ಕರ ಅವರು ಜಾರಿಗೆ ಬಂದ ಕಾರ್ಯಕ್ರಮಗಳ ನಂತರದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಂತೋಷವಾಗಿ ಮೀಸಲಾತಿ ಪಡ್ಕೊಂಡು ರಾಜಕೀಯ ಅಧಿಕಾರ ಪಡ್ಕೊಂತಾ ಇದ್ದೀವಿ, ಆರ್ಥಿಕ ಅಧಿಕಾರ ಪಡ್ಕೊಂತಾ ಇದ್ದೀವಿ, ಸಾಮಾಜಿಕ ಅಧಿಕಾರ ಪಡ್ಕೊಂತಾ ಇದ್ದೀವಿ ಅಲ್ವಾ? ಅವರು ಮಾಡಿದ ಎಲ್ಲ ಕ್ರಮಗಳು ಇವತ್ತು ಸಮಾಜವನ್ನ ಒಂದು ನ್ಯಾಯಯುತವಾಗಿ, ಸಂತೃಪ್ತಿದಾಯಕವಾಗಿ, ಪ್ರಗತಿದಾಯಕವಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಅವ್ರನ್ನ ಮರೆಯೋದುಂಟೆ ಅಲ್ವಾ? ಆ ಹಾಡನ್ನ ಅನ್ಸೋಗಿ ಸೋಮಶೇಖರ್ ಅವರು ಭಾವನಾತ್ಮಕವಾಗಿ ಕಟ್ಟಿದ್ದಾರೆ. ಅವು ಪದಗಳೆಲ್ಲ
ಭಾವನೆಗಳು ಅಂತ ಹೇಳಿದ್ರು. ಹಾಗಾಗಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಸ್ಮರಿಸಿಕೊಳ್ಳೋ ಸಂದರ್ಭದಲ್ಲಿ ಪ್ಲೇಟೋ, ದ ಗ್ರೇಟ್ ಪೊಲಿಟಿಷಿಯನ್, ಪೊಲಿಟಿಕಲ್ ಥಿಂಕರ್, ಎ ಫಿಲಾಸಫರ್, ಎ ಫಿಲಾಸಫಿಕಲ್ ಅಡ್ವೈಸರ್. ಇಂದು ವೇದಿಕೆ ಕಾರ್ಯಕ್ರಮ ಮುನ್ನ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ನಡೆದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಲಂಕೃತ ಭಾವಚಿತ್ರದ ಮೆರವಣಿಗೆ ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಚಾಲನೆ ನೀಡಿದರು. ವಿವಿಧ ಕಲಾತಂಡಗಳ ಮೂಲಕ ಜಿಲ್ಲಾ ಕಚೇರಿಯಿಂದ ಸಂಜೆ ವೃತ್ತ, ಮಹಾವೀರ ವೃತ್ತ, ವಿವಿ ರಸ್ತೆ ಮೂಲಕ ಅಂಬೇಡ್ಕರ್ ಭವನಕ್ಕೆ ತಲುಪಿತು. ಕಾರ್ಯಕ್ರಮದಲ್ಲಿ ಮೂಡ ಅಧ್ಯಕ್ಷರಾದ ಪ್ರಕಾಶ್, ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, ಡಿಡಿಪಿಐ ಲೋಕೇಶ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ಅಧ್ಯಕ್ಷರಾದ ತಗಳಿ ವೆಂಕಟೇಶ್, ತೆಗ್ಗಳ್ಳಿ ಸಂದೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ನಂದೀಶ್, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಚೆಲುವಯ್ಯ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಮಂಡ್ಯದಲ್ಲಿ ಡಿಕೆಶಿ ಬೆಂಬಲಿಗರಿಂದ ಸಂಭ್ರಮಾಚರಣೆ ನಡೆದಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣ ಮಾಡಿದ ಹಿನ್ನೆಲೆಯಲ್ಲಿ ಡಿಕೆಶಿ ಪರ ಘೋಷಣೆ ಕೂಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಣೆ ಮಾಡಲಾಗಿದೆ. ಮಂಡ್ಯ ಸಂಜೆ ವೃತ್ತದಲ್ಲಿ ಈ ವಿಜಯೋತ್ಸವ ನಡೆದಿದೆ. भारत माता की, कांग्रेस पार्टी की, नूतन मुख्यमंत्री डीके शिवकुमार ಅವರಿಗೆ और किसी क्या मल्लिकार्जुन खड़गे क्या डीके शिवकुमार क्या बड़ा गजब बने क्या. ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಹಲವಾರು ವರ್ಷಗಳ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ. ನಾಡಿನ ಜನತೆಯ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ ಅಂತ ಅಭಿಮಾನಿಗಳು ಹೇಳಿದ್ದಾರೆ. ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ. ದೇವರು ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ, ದೀರ್ಘಕಾಲದ ಮುಖ್ಯಮಂತ್ರಿಯಾಗಲಿ ಅಂತ ಅವರು ಪ್ರಾರ್ಥಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಜನತೆ ಆಶೀರ್ವಾದ ಇರಲಿ ಅಂತ ಅಭಿಮಾನಿಗಳು ಹೇಳಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಯುವ ಮುಖಂಡರುಗಳು ಹಾಗೂ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಮಂಡ್ಯ ನಗರದ ಸಂಜೆಯ ವೃತ್ತದಲ್ಲಿ ಇವತ್ತು ಅವರು ನೂತನವಾಗಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಪಟಾಕಿ ಹೊಡೆಯುವ ಮುಖಾಂತರ ಸಿಎನ್ ಶೋ ಮುಖಾಂತರ ನಾವಿವತ್ತು ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ಮಾನ್ಯ ಡಿಕೆ ಶಿವಕುಮಾರ್ ಅವರು ವಿದ್ಯಾರ್ಥಿ ನಾಯಕರಾಗಿ, ಯುವ ಕಾಂಗ್ರೆಸ್ ಮುಖಂಡನಾಗಿ, ಶಾಸಕನಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಹಾಗೆ ಇಂದು ಮುಖ್ಯಮಂತ್ರಿಗಳಾಗಿ ಸತತ 45-50 ವರ್ಷ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತನಾಗಿ
ಇವತ್ತು ಮುಖ್ಯಮಂತ್ರಿಯ ಸ್ಥಾನಕ್ಕೆ ಅವರು ಹೋಗಿದ್ದಾರೆ. ಹಿಂದೆನೂ ಕೂಡ ಅವರು ಶಾಸಕರಾದ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಇದ್ದ ಮಂತ್ರಿಗಳಲ್ಲಿ ಹಲವಾರು ಖಾತೆಗಳಲ್ಲಿ ಉತ್ತಮವಾದ ಕಾರ್ಯನಿರ್ವಹಿಸಿದರೆ, ರಾಜ್ಯ ಸೇವೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಕೂಡ ನಮ್ಮ ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ, ದೀರ್ಘಾವಧಿ ಮುಖ್ಯಮಂತ್ರಿ ರೀತಿಯಲ್ಲಿ ಅವರು ಕೂಡ ಈ ಕರ್ನಾಟಕ ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಆಗಲಿ ಅಂತ ನಾವೆಲ್ಲ ಮಂಡ್ಯ ಜಿಲ್ಲೆಯ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಅವರಿಗೆ ಶುಭವನ್ನು ಹಾರೈಸ್ತೀವಿ. ಆ ಭಗವಂತ ಅವರಿಗೆ ಆಯುಸ್ಸು, ಆರೋಗ್ಯ, ಇನ್ನೂ ಈ ರಾಜ್ಯದ ಜನರ ಸೇವೆ ಮಾಡುವಂಥ ಶಕ್ತಿ ಅವ್ರಿಗೆ ಇನ್ನೂ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡುವಂತಹ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಶುಭವಾಗಲಿ ಅಂತೇಳಿ ಮೊದಲನೇದಾಗಿ ಹಾರೈಸುತ್ತಾ, ಕರ್ನಾಟಕ ರಾಜ್ಯ ಅದ್ಭುತವಾಗಿ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇಡೀ ರಾಜ್ಯದ ಎಲ್ಲ ಜನರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ ಎನ್ನುವಂತಹ ನಂಬಿಕೆ ನಮ್ಮದಾಗಿದೆ. ಅದೇ ನಿಟ್ಟಿನಲ್ಲಿ ನಮ್ಮ ಮಂಡ್ಯ ಸೇರಿದಂತೆ ಇಡೀ ರಾಜ್ಯಾದ್ಯಂತ 2028ರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ, ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷ ರಾಜ್ಯವನ್ನು ಆಳ್ವಿಕೆ ನಡೆಸುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಶಿವಕುಮಾರ್ ಅವರಿಗೆ ಹಾಗೂ ಎಲ್ಲರೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಸುತ್ತೇನೆ. ಈ ಸಂದರ್ಭದಲ್ಲಿ ಮೂಡ ಅಧ್ಯಕ್ಷರಾದಂಥ ಬಿ.ಪಿ. ಪ್ರಕಾಶ್, ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದಂಥ ಚಿದಂಬರ್, ಮೂಡ ನಿರ್ದೇಶಕ ಕಾರ್ತಿಕ್, ಇದ್ರೀಸ್ ಖಾನ್, ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಶೈಲೇಂದ್ರ, ವೀಣಾ ಶಂಕರ್, ಚಂದ್ರಗಾಲು ವಿಜಯ್ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪಾಂಡವಪುರ ತಾಲೂಕಿನ ಚಿನಕುರಳಿ ಹೋಬಳಿಯ ಬನ್ನಂಗಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೈತರ ಕೃಷಿ ಭೂಮಿಯಲ್ಲಿ ಆರೋಗ್ಯವಂತ ಮಣ್ಣು ಸಮೃದ್ಧ ಬೆಳೆ ಹಮ್ಮಿಕೊಂಡಿದ್ದ ಮಣ್ಣಿನ ಆರೋಗ್ಯ ಪರೀಕ್ಷಾ ಕಾರ್ಯಕ್ರಮದ ಅಭಿಯಾನಕ್ಕೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರು, ಮಣ್ಣಿನ ಫಲವತ್ತತೆ ಮತ್ತು ಆರೋಗ್ಯ ಕಾಪಾಡಿಕೊಳ್ಳುವುದು ಇಂದಿನ ಕೃಷಿ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖ ವಿಷಯವಾಗಿದೆ ಅಂತ ಹೇಳಿದರು. ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆ, ನೀರಿನ ಅಸಮರ್ಪಕ ಉಪಯೋಗ ಮತ್ತು ಬೆಳೆ ಪರಿವರ್ತನೆಯ ಕೊರತೆಯಿಂದ ಮಣ್ಣಿನ ಗುಣಮಟ್ಟ ಕುಸಿಯುತ್ತಿದ್ದು, ಇದರಿಂದ ರೈತರಿಗೆ ಇಳುವರಿ ಕಡಿಮೆಯಾಗುತ್ತಿದೆ ಅಂತ ವಿಷಾದ ವ್ಯಕ್ತಪಡಿಸಿದರು. ನಮಸ್ಕಾರ. ಇವತ್ತು ಬನ್ನಂಗಾಡಿ ಪಂಚಾಯಿತಿಯಲ್ಲಿ ಬನ್ನಂಗಾಡಿ ಗ್ರಾಮದಲ್ಲಿ ಮಣ್ಣು ಪರೀಕ್ಷೆ ಮಾಡೋಕ್ಕೋಸ್ಕರ ಒಂದು ಚಾಲನೆಯನ್ನು ಕೊಟ್ಟಿದ್ದೀವಿ. ಏನು ನಮ್ಮ ತಾಲೂಕಿನ ಪಾಂಡವಪುರ ತಾಲೂಕಿನ ಸಾವಯವ ತಾಲೂಕಾಗಿ ಘೋಷಣೆ ಮಾಡಿದ್ದು ಸರ್ಕಾರದಿಂದ ಆ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗೋ ರೀತಿಯಲ್ಲಿ 1800 ಸ್ಯಾಂಪಲ್ಗಳಲ್ಲಿ 1800 ರೈತರು ಏನು ಅವ್ರ ಜಮೀನಲ್ಲಿ ಸ್ಯಾಂಪಲನ್ನು ತೆಗೆದು ನಾವು ಪ್ರತಿಯೊಬ್ಬರಿಗೂ ಕಾರ್ಡ್ಗಳನ್ನು ಕೊಡ್ತೀವಿ. ಇಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು, ಜೊತೆಗೆ ಹಲವಾರು ಸಂಸ್ಥೆಗಳು, ಸರ್ ನೋಡಂಥ ಸಂಸ್ಥೆಗಳು ಇವೆಲ್ಲ ಸೇರಿಕೊಂಡು ಕೆಲಸ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಕೃಷಿ ಸಖಿಯವರು ಕೆಲಸ ಮಾಡ್ತಿದ್ದಾರೆ. ಒಂದು ಸತಿ ನಮಗೆ ಮಣ್ಣಿನ ಫಲವತ್ತತೆ ಬಗ್ಗೆ ಗೊತ್ತಾದರೆ ಯಾವ ಬೆಳೆ ಬೆಳೆಯೋಕ್ಕೆ ಸೂಕ್ತ ಅನ್ನೋದನ್ನು ನಾವು ರೈತರಿಗೆ ತಿಳಿಸ್ಕೊಡೋಕ್ಕೆ ಸಾಧ್ಯ ಆಯ್ತದೆ. ಯಾವ ಸಾವಯವ ಗೊಬ್ಬರಗಳನ್ನು ಯಾವ ಥರ ಬಳಸಬೇಕು, ಯಾವ ಭಾಗಕ್ಕೆ ಯಾವ ಗೊಬ್ಬರಗಳನ್ನು ಹಾಕಬೇಕು ಅನ್ನೋದನ್ನು ನಾವು ಅವರಿಗೆ ಮಾಹಿತಿ ಕೊಡೋಕ್ಕೆ ಸಾಧ್ಯ. ಮತ್ತು ನಮ್ಮ BC ಫಾರ್ಮ್ ಅವ್ರಿಗೇನು ಸೈಂಟಿಸ್ಟ್ ಇದ್ದಾರೆ, ಅವ್ರುಗಳೂ ಇಲ್ಲಿ ಬಂದಿದ್ದಾರೆ. ಇವರೆಲ್ಲ ನಾವೆಲ್ಲ ಸೇರಿಕೊಂಡು, ಎಲ್ಲ ಸಂಸ್ಥೆಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮನ ಇಲ್ಲಿ ಚಾಲನೆ ಕೊಟ್ಟಿದ್ದೀವಿ. ಮೊದಲನೇ ಪಂಚಾಯಿತಿಯಾಗಿ ಇದನ್ನು ಬನ್ನಂಗಾಡಿ ಪಂಚಾಯಿತಿಯಲ್ಲಿ ತಗೊಂಡು ಮಂಡ್ಯ BC ಫಾರಂ ಮಣ್ಣು ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಆತಿಫಾ ಮುನ್ಸಾರಿ ಅವರು ಮಾತನಾಡಿ, ಮಣ್ಣಿನ ಪರೀಕ್ಷೆ ಆಧಾರಿತ ಕೃಷಿ ಪದ್ಧತಿ ಅನುಸರಿಸಿದರೆ ರೈತರಿಗೆ ಹೆಚ್ಚಿನ ಲಾಭ ದೊರೆಯುತ್ತದೆ ಅಂತ ಹೇಳಿದರು. ರೈತ ಬಾಂಧವರೆಲ್ಲರೂ ನಮ್ಮ ಶಾಸಕರು ತಿಳಿಸಿದ ಹಾಗೆ ಮೊದಲು ಮಣ್ಣು ಪರೀಕ್ಷೆಯನ್ನು ಮಾಡಿಸಿ, ನಂತರ ಮಣ್ಣು ಪರೀಕ್ಷೆ ಆಧಾರಿತ ಯಾವ ಪೋಷಕಾಂಶಗಳು ಯಾವ ಬೆಳೆಗೆ ಸೂಕ್ತ ಇದೆ, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ತಿಳ್ಕೊಂಡು ನಾವು ಕೃಷಿಯನ್ನು ಮಾಡಿದ್ರೆ ಅದು ಲಾಭದಾಯಕವಾಗುತ್ತೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದಂಥ ಆರೋಗ್ಯಕರ ಮಣ್ಣನ್ನು ಕೊಡೋದಕ್ಕೆ ಸಹಕಾರಿಯಾಗುತ್ತೆ. ಮಣ್ಣು ಪರೀಕ್ಷೆಯನ್ನು ನಾವು ಸರ್ವೇ ಸಾಮಾನ್ಯ ವರ್ಷದಲ್ಲಿ ಒಂದು ಬೆಳೆ ತಗೋತೀವಿ ಅಂತ ಹೇಳಿದ್ರೆ 3 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳ್ತೀವಿ. ಇಲ್ಲ 1 ವರ್ಷದಲ್ಲಿ 2 ಬೆಳೆಗಿಂತ ಹೆಚ್ಚು ಬೆಳೆ ಮಾಡ್ತೀವಿ ಒಂದು ಜಮೀನಲ್ಲಿ ಅಂತ ಹೇಳಿದ್ರೆ 1 ರಿಂದ 2 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬೇಕು. ಸೊ ಈ ಒಂದು ಮಣ್ಣು ಪರೀಕ್ಷೆ ಮಾಡಿಸೋದಕ್ಕೆ ಮಾದರಿ ತಗೊಳ್ಳೋದಕ್ಕೆ ಈಗ ಆ್ಯಕ್ಚುಲಿ ಸೂಕ್ತವಾದಂಥ ಕಾಲ ಅಂದರೆ ಮುಂಗಾರು ಶುರು ಆಗೋಕ್ಕೂ ಮೊದಲು ಅಂತ ಹೇಳ್ತೀವಿ. ಮುಂಗಾರು ಶುರು ಆಗೋಕ್ಕೂ ಮೊದಲು ನಾವು ಮಣ್ಣು ಮಾದರಿಯನ್ನು ನಮ್ಮ ಜಮೀನಿಂದ ತೆಗೆದು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಪೋಷಕಾಂಶಗಳನ್ನು ಕೊಟ್ಟಿದ್ದಲ್ಲಿ ಒಂದು ಉತ್ತಮವಾದಂಥ ಇಳುವರಿಯನ್ನು ಪಡೆಯಬಹುದು. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಅಶೋಕ್, ಮಂಜುನಾಥ್, ಪ್ರಸನ್ನ, ಪೂರ್ಣಿಮಾ, ಎಣ್ಣೆಹೊಂಡಕೊಪ್ಪರು, ಮಂಜುನಾಥ್, ಗಿರಿಯಾರಳ್ಳಿ ಶ್ರೀಮೂರ್ತಿ, ರಾಸ ಹನುಮಂತೇಗೌಡ, BK ರೇವಣ್ಣ ಸೇರಿದಂತೆ ಅನೇಕರು ಹಾಜರಿದ್ದರು. ಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಡಾಕ್ಟರ್ SC ಮಹದೇವಪ್ಪ ಅವರಿಗೆ ಉನ್ನತ ಸ್ಥಾನ ನೀಡಬೇಕು ಅಂತ ಕಾಂಗ್ರೆಸ್ ಮುಖಂಡ BM ಮಹೇಂದ್ರ ಒತ್ತಾಯಿಸಿದರು.
ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೂತನ ಸಚಿವ ಸಂಪುಟದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಿಗೆ ವೈದ್ಯಕೀಯ ಶಿಕ್ಷಣ ಸಚಿವ ಮತ್ತು ಜಿಲ್ಲೆಯ ಚಲುವರಾಯಸ್ವಾಮಿ ಮತ್ತು PM ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಅವರು ಒತ್ತಾಯ ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಈಗ ಹೊಸ ಸಚಿವ ಸಂಪುಟ ಆಗಿರೋದಕ್ಕೆ ತಾವೆಲ್ಲರೂ ಪ್ರಾರಂಭದಿಂದ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಸಚಿವರಿಗೆ ಮತ್ತು ಮಾನ್ಯ ಹರಿಪ್ರಸಾದ್ ಜಿಯವರಿಗೆ ನನ್ನ ಅಭಿನಂದನೆಗಳನ್ನು ತಾವು ಸಲ್ಲಿಸಲಿಕ್ಕೆ ತಮ್ಮ ಮೂಲಕ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಡಾಕ್ಟರ್ ಯತೀಂದ್ರ ಜಿಯವರಿಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೊಡಬೇಕು ಅಂತ ನನ್ನ ಆಗ್ರಹ. ದಯಮಾಡಿ ತಾವು ಇದನ್ನು ನೋಟ್ ಮಾಡ್ಕೊಳ್ಳಿ. ಮತ್ತು ಮಾದೇವಪ್ಪನವರು ಕೂಡ ಮಾದೇವಪ್ಪನವರು ನನ್ನ ರಕ್ತ ಸಂಬಂಧಿ ಮಿನಿಸ್ಟರ್ ಆಗಿದ್ರು ಕೂಡ ನಾನು ಹೋಗಿರಲಿಲ್ಲ 3 ವರ್ಷಗಳು. ನನ್ನ ಹೆಂಡತಿಯ ಸ್ವಂತ ಅಣ್ಣ. ಹಾಗಾಗಿ ನಾನು ಮಾದೇವಪ್ಪನವರು ನನ್ನ ಗುರುತಿಸಿಬಿಟ್ಟು ನನ್ನ ನಾಲ್ಕರು ಇಲ್ಲಿಗೆ ಹಾಕಿಸ್ತಾರೆ. ಅವರೇ ಡೈರೆಕ್ಟಾಗಿ ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್, ದೇವೇಗೌಡ ಜಿ ವಾಸ್ PWD ಮಿನಿಸ್ಟರ್. ಒಂದೇ ದಿನದಲ್ಲಿ ನಾನು ಆರ್ಡರ್ ಮಾಡಿಸಿ ಅವರ ಕ್ಷೇತ್ರಕ್ಕೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅವರ ಜೀವನದ ಶೈಲಿಯನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ನಾನು ತುಂಬ ಅರ್ಥ ಮಾಡಿಕೊಂಡು ತಮ್ಮ ಮುಂದೆ ನಾನು ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮಾದೇವಪ್ಪನವರು ವೃತ್ತಿಯಲ್ಲಿ ತಮಗೆಲ್ಲ ತಿಳಿದಿರುವ ಹಾಗೆ ವೈದ್ಯರು. ಹಾಗಾಗಿ ಅವರಿಗೆ ಸಂಪುಟದಲ್ಲಿ ತಗೊಂಡು ಅವ್ರನ್ನ ಮೆಡಿಕಲ್ ಎಜುಕೇಷನ್ ವೈದ್ಯಕೀಯ ಶಿಕ್ಷಣ ಖಾತೆಯನ್ನು ನೀಡಲಿ ಅಂತ ನಾನು ತಮ್ಮ ಮೂಲಕ ನಾನು ವರಿಷ್ಠರನ್ನು ಆಗ್ರಹಪಡಿಸ್ತೇನೆ. ಗೋಷ್ಠಿಯಲ್ಲಿ ಮುಖಂಡ ಅಕ್ಮಲ್ ಪಾಷಾ ಹಾಜರಿದ್ದರು. ನಿನ್ನೆ ರಾತ್ರಿ ಅಲಗೂರು ಸಮೀಪದ ಮುತ್ತತ್ತಿಯಲ್ಲಿ ಜೂಜಟ್ಟಾಡದಿದ್ದವರ ಮೇಲೆ ದಾಳಿ ಮಾಡಿ 2,98,130 ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಸಂಬಂಧ 11 ಜನರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಅಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್, ಅಲಗೂರು ಸಬ್ ಇನ್ಸ್ಪೆಕ್ಟರ್ ಲೋಕೇಶ್, ಮುಖ್ಯಪೇದೆ ಮೋಹನ್ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ ಎಂದು ತಿಳಿದುಬಂದಿದೆ. ಮೈಶುಗರ್ನಲ್ಲಿನ ಅನುಪಯುಕ್ತ ವಸ್ತುಗಳ ಮಾರಾಟದ ಭ್ರಷ್ಟಾಚಾರ ಸಂಬಂಧ ಮೈಶುಗರ್ ಅಧ್ಯಕ್ಷ CD ಗಂಗಾಧರ ಮತ್ತು ಆಡಳಿತ ಮಂಡಳಿ ಜೊತೆ ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ನಗರಸಭೆ ಮಾಜಿ ಸದಸ್ಯರಾದ ಶಿವಕುಮಾರ್ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ಮೈಶುಗರ್ ಕಾರ್ಖಾನೆಯಲ್ಲಿ ಅನುಪಯುಕ್ತ ವಸ್ತುಗಳನ್ನು ಅಕ್ರಮ ಟೆಂಡರ್ ಕರೆದು ಭ್ರಷ್ಟಾಚಾರ ಎಸಗಲಾಗಿದೆ. ಈ ಬಗ್ಗೆ ಅಧ್ಯಕ್ಷರು ಯಾವುದೇ ರೀತಿಯಲ್ಲಿ ಚರ್ಚೆಗೆ ಕರೆದರೂ ನಾವು ಸಿದ್ಧವಿದ್ದೇವೆ ಎಂದು ಹೇಳಿದರು. ಈ ಸಂಬಂಧ ಅಕ್ಟೋಬರ್ನಂದು ನಡೆದ ಸಭೆಯಲ್ಲಿ ಕಾರ್ಖಾನೆ ಆವರಣದಲ್ಲಿ ಇಂಜಿನಿಯರಿಂಗ್ ಕಾಲೇಜು ತಜ್ಞರಿಂದ ಅನುಪಯುಕ್ತ ವಸ್ತುಗಳನ್ನು ಗುರುತಿಸಿ ಪರಿಶೀಲಿಸಿ ತುರ್ತು ಅಲ್ಪಾವಧಿ ಟೆಂಡರ್ ಕರೆಯಲು ತೀರ್ಮಾನಿಸಲಾಗಿದೆ. ಆದರೆ ಅದರಲ್ಲಿ ಬಿ ಮಿಲ್ ಸಂಬಂಧ ಚರ್ಚೆಯಾಗಿಲ್ಲ ಅಂತ ಅವರು ಹೇಳಿದರು. ಕಳೆದ ಏಪ್ರಿಲ್ 25ರಂದು ಕಾರ್ಖಾನೆಯ ಎ ದರ್ಜೆ ನೌಕರರಿಲ್ಲ, ಸ್ಟಾಫ್ ಸಮಿತಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಕಬ್ಬು ಅಭಿವೃದ್ಧಿ ಆಯುಕ್ತರು ಅನುಮತಿ ನೀಡಿಲ್ಲ. ಅಲ್ಲದೆ ಆ ವಸ್ತುಗಳು ಕಾರ್ಖಾನೆಯ ಹೊರಗೆ ಕೊಂಡೊಯ್ಯುವಾಗ ಸಮಿತಿಯಿಂದ ನೇಮಕವಾದ ಗುಮಾಸ್ತ ಚೇತನ್ ಸಹಿ ಹಾಕಿ ಅನುಮೋದನೆಯನ್ನು ನೀಡಿಲ್ಲ ಅಂತ ಆರೋಪಿಸಿದರು. ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಉಪ ಕಾರ್ಯದರ್ಶಿ ಲೀಲಾವತಿ ಅವರು ಅನುಪಯುಕ್ತ ವಸ್ತುಗಳ ಮಾರಾಟ ತಡೆಯಲು ಕೋರಿದ ಬಗ್ಗೆ ವಾಸ್ತವಾಂಶ ವರದಿ ಕಳುಹಿಸಿಕೊಳ್ಳಲು ನಿರ್ದೇಶನ ನೀಡಿದರು. ಇದುವರೆಗೆ ವರದಿ ಸಲ್ಲಿಸಲಾಗಿಲ್ಲ ಅಂತ ಅವರು ಆರೋಪ ಮಾಡಿದರು. ಮೈಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಆಡಳಿತ ಮಂಡಳಿ ಸಭೆಯನ್ನು 8/10/2025 ಸಭೆ ಮಾಡಿ ನಿರ್ಣಯಿಸಿದ್ದೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಾನು ಒಂದೊಂದು ದಾಖಲಾತಿನೂ ನಿಮಗೆ ಕೊಟ್ಟಿದ್ದೀನಿ. 8/10 ಏನು ಸಭೆ ನಡೆದಿದೆ, ಆ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಕಂಪನಿಯ ಆವರಣದಲ್ಲಿರುವ ಅನುಪಯುಕ್ತ ವಸ್ತುಗಳನ್ನು ಮಾತ್ರ, ಎಲ್ಲೂ ಬಿ ಮಿಲ್ ಅಂತಿಲ್ಲ, ಎಲ್ಲೂ ಬಿ ಮಿಲ್ನ ಅವರು ಇಟ್ಟೇ ಇಲ್ಲ. ಬಿ ಮಿಲ್ನ ಯಾಕೆ ಮುಟ್ಟಿದ್ರು? ಇದು ಒಂದು ಸಾರ್ವಜನಿಕ ವಲಯದಲ್ಲಿ ಮತ್ತು ನಮಗೂ ದಾಖಲಾತಿ ನಮ್ಮ ಹತ್ರ ಇಟ್ಕೊಂಡು ನಮಗೂ ಒಂಥರ ಪ್ರಶ್ನೆ. ಇಷ್ಟು ರಾಜರಾಷ್ಟ್ರವಾಗಿ ಇಷ್ಟು ಡ್ರಾಮಾದ ರೀತಿಲಿ ಈ ಪೌರಾಣಿಕ ಕಲಾವಿದರು ಮಾತಾಡ್ತಾರಲ್ಲ, ಆ ಥರ ಮಾತಾಡ್ತಾರಲ್ಲ ಅಧ್ಯಕ್ಷರು, ಅದಕ್ಕೆ ಇದು ಒಂದು ಉದಾಹರಣೆ. ನಂತರ ಎರಡನೇದು, ನಾನು ಈ ಸ್ಕ್ರ್ಯಾಪ್ ಬಗ್ಗೆನೇ ಮಾಹಿತಿ ಹಕ್ಕು ಪೋಸ್ಟಲ್ ಆರ್ಡರ್ ಸಂಖ್ಯೆ 68F30/03/44/51 ದಿನಾಂಕ 20/10/22 ಪ್ರಸ್ತುತ ಅಂತ ಅಲ್ಲೇ ಮೆನ್ಷನ್ ಮಾಡಿದ್ದೀನಿ ನಾನು. ಪ್ರಸ್ತುತ ಸಾಲಿನವರೆಗೂ ನೀವು ಸ್ಕ್ರ್ಯಾಪ್ನ ಪರಿಶೀಲನಾ ವರದಿ, ಅಂದರೆ 3ನೇ ವ್ಯಕ್ತಿ ಪರಿಶೀಲನಾ ವರದಿ ಸರ್ಕಾರದಿಂದ ಅನುಮತಿ ತೊಗೊಂಡಿರೋದು, ಕಬ್ಬು ಅಭಿವೃದ್ಧಿ ಆಯುಕ್ತರಿಂದ, ಅದ್ರ ಬಗ್ಗೆ ನೀವೇನಿದೆ ಅದನ್ನು ಪ್ರತಿಗಳನ್ನ ನಾವು ಕೊಡಿ ಅಂತ. ಆದರೆ ನಿವೃತ್ತ ಅಧಿಕಾರಿನ ಆಡಳಿತ ಅಧಿಕಾರಿಯಾಗಿ ಮಾಡಿದ್ದಾರೆ, ಅದೇ ಕಾನೂನು ಬಾಹಿರ. ಆದರೆ ಅವರು ಎಂಡಾಸ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ 20/10/2022 19/11/2025 ನಾವು ಯಾವುದೇ
ಇದನ್ನು ಸ್ಕ್ರ್ಯಾಪ್ ಬಗ್ಗೆ ನಾವು ವ್ಯವಹಾರ ಮಾಡಿಲ್ಲ ಅಂತ ಕೊಟ್ಟಿದ್ದಾರೆ. ಆದರೆ ಯಾವತ್ತು ಕೊಟ್ಟಿದ್ದಾರೆ ಅಂದರೆ 22/5/26 ಕೊಟ್ಟಿದ್ದಾರೆ. ನಾನು ಮೊದಲೇ ಹೇಳಿದ್ದೀನಿ ಅವ್ರಿಗೆ ಪ್ರಸ್ತುತ ಅಂತ. ಮೊದಲೇ ಹೇಳಿದ್ಮೇಲೆ ಅವ್ರು ಎಲ್ಲಿವರೆಗೆ ಎಂಡಸ್ಮೆಂಟ್ ಕೊಡ್ತಾರೆ ಅಲ್ಲಿವರೆಗೆ ಮಾಹಿತಿ ಕೊಡಲೇಬೇಕು. ಇದನ್ನು ಮುಚ್ಚಿಡ್ತಾ ಇದ್ದಾರೆ ಅಂದರೆ ಭ್ರಷ್ಟಾಚಾರ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೆ ಮುಚ್ಚಿಡ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ಬಿಜೆಪಿ ನಗರಾಧ್ಯಕ್ಷ ಪ್ರಸನ್ನಕುಮಾರ್, ಮುಖಂಡರಾದ ವೆಂಕಟೇಶ್, ಸತೀಶ್, ಚಂದ್ರು, ಮನು, ಸುನೀಲ್ ಕುಮಾರ್ ಇದ್ದರು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪದಗ್ರಹಣ ಮತ್ತು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಪಟ್ಟಣದ ಮುಖ್ಯ ವೃತ್ತದಲ್ಲಿ ಬೃಹತ್ LBD ಪರದೆ ಮೂಲಕ ಪ್ರದರ್ಶನ ಮಾಡಲಾಯಿತು. ಡಿಕೆಶಿ ಅಭಿಮಾನಿ ಬಳಗದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮ ವೀಕ್ಷಿಸಲು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಮುಗಿಬಿದ್ದರು. ಸರ್ಕಾರ ಪರ ಮತ್ತು ತಮ್ಮ ನೆಚ್ಚಿನ ನಾಯಕ ಡಿ.ಕೆ. ಶಿವಕುಮಾರ್ ಪರ ಘೋಷಣೆ ಕೂಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಸಾಮಾನ್ಯ ರೈತನ ಮಗನಾಗಿ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡುತ್ತಿರುವ ಕ್ಷಣವನ್ನು ಕಣ್ತುಂಬಿಕೊಂಡರು. ಕೂಡ ಡಿ.ಕೆ. ಶಿವಕುಮಾರ್ ಅವರ ಗಮನ ಇದೆ. ಯಾಕಂದ್ರೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಹಲವರು ಬೇರೆ ಬೇರೆ ತರನಂತ ಹಾರಗಳನ್ನ ಅವ್ರಿಗೆ ಹಾಕಿದ್ರು, ಶಾಲ್ಗಳನ್ನ ಹೊರಿಸಿದ್ರು. ಅವರು ಏನ್ ಬರುವಂತ ಸಂದರ್ಭದಲ್ಲಿ ಒಂದು ಮಾಲೆಯನ್ನ ಹಾಕೊಂಡ್ ಬಂದಿದ್ದಾರೆ. ಅದನ್ನ ಬಿಟ್ಟು ಉಳಿದಂತದ್ದೆಲ್ಲವನ್ನು ಅಲ್ಲೇ ತೆಗೆದ್ರು. ಡಿ.ಕೆ. ಶಿವಕುಮಾರ್ ಅವರ ಪುತ್ರಿ ಮತ್ತೆ ರಮ್ಯಾ ಅವರು ಶಿವಣ್ಣ ಅವರನ್ನ ಮಾತನಾಡ್ತಾರೆ. ಇವೆಲ್ಲ ಕಳೆದ ಆಮೇಲೆ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಉದ್ಯಮಿಗಳು, ಹೀಗೆ ಬಹಳಷ್ಟು ಮಂದಿ ಗಣ್ಯರು ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅವರು ಸಾಕ್ಷಿ ಆಗ್ತಾ ಇದ್ದಾರೆ. ಆಮೇಲೆ ಕೇವಲ ಮುಂದಿನ ಲೈನಲ್ಲಿ ಇದ್ದಂಥವ್ರನ್ನ ಮಾತನಾಡಿಸಿ ಆ ನಂತರ ಉಳಿದಂಥವ್ರನ್ನೆಲ್ಲ ಮಾತನಾಡ್ಸೋಣ ಅನ್ನುವಂಥ ರೀತಿಯ ಈ ಸಂದರ್ಭದಲ್ಲಿ ಮಾತನಾಡಿದ ಡಿ.ಕೆ. ಅಭಿಮಾನಿ ಶಿವಕುಮಾರ್ ಅವರು, ನಮ್ಮ ನೆಚ್ಚಿನ ನಾಯಕ ಡಿ.ಕೆ. ಶಣ್ಣನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವುದು ಬಹುಕಾಲದ ಕನಸು ಸಾಕಾರ ಆಗಿದೆ ಅಂತ ಅವರು ಹೇಳಿದರು. ಡಿ.ಕೆ. ಶಿವಕುಮಾರ್ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜಕೀಯಕ್ಕೆ ಬಂದು 1985ರಲ್ಲಿ ದೇವೇಗೌಡರ ಮೇಲೆ ವಿಧಾನಸಭೆಗೆ ಕಂಟೆಸ್ಟ್ ಮಾಡಿ ಪರಾಭವ ಅನುಭವಿಸಿದಂಥ ನಂತರ ಅವರು ಸಂಘಟನೆಯಿಂದ ವಿಮುಖರಾಗಿದೆ. 1989ರಲ್ಲಿ ಮೊದಲನೇ ಬಾರಿಗೆ ಸಾತ್ನೂರು ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭೆ ಪ್ರವೇಶ ಮಾಡಿದ್ರು. ಬಂಗಾರಪ್ಪನವರ ಶಿಷ್ಯರಾಗಿ ಬೆಳೆದಂಥವರು ಇವತ್ತು ರಾಜ್ಯ ಅಲ್ಲ ರಾಷ್ಟ್ರ ಇವತ್ತು ಅವತ್ತು ಬೆಲ್ಲ ಇಟ್ಕೊಂಡು ನೋಡ್ಕೊಳ್ಳುವಂಥ ರೀತಿಯಲ್ಲಿ ಇವತ್ತು ಬೆಳೆದಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಸಂಘಟನಾ ಒಂದು ಚತುರತೆಗೆ ಅವರ ಒಂದು ಇದಕ್ಕೆ ಯಾವತ್ತೂ ಸಿಗಬೇಕಾಗಿತ್ತು ಈ ಮುಖ್ಯಮಂತ್ರಿ ಸ್ಥಾನ. ಬಹುಶಃ ಅವರ ದುರಾದೃಷ್ಟನೇ ಏನೋ ಇಷ್ಟು ದಿವಸ ಸಿಕ್ಕಿರಲಿಲ್ಲ. ಲೇಟಾಗಾದರೂ ಇವತ್ತು ಹೈಕಮಾಂಡ್ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಹೈಕಮಾಂಡ್ ಅವರು ಕರೆಕ್ಟಾಗಿ ನಿರ್ಧಾರ ತಗೊಂಡಿದ್ರೆ ಇದು ನವೆಂಬರಲ್ಲೇ ಆಗಬೇಕಾಗಿತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ. ಈ ಸಂದರ್ಭದಲ್ಲಿ ಎಲ್ಲ ಅಭಿಮಾನಿಗಳಿಗೂ ಕೂಡ ಬಿರಿಯಾನಿಯನ್ನು ಹಂಚಲಾಯಿತು. ಕಾರ್ಯಕ್ರಮದಲ್ಲಿ ಲಿಂಗಪಟ್ಟಣ ಗಂಗಾಧರ್, ಲಿಕಾಯಿತ್ ಅಲಿ, ಶಿವರಾಜ್, ಮಂಜು, ಜಗದೀಶ್, ಸತೀಶ್, ಶಿವಕುಮಾರ್, ನಾಗೇಂದ್ರ, ಅನ್ಸಾರ್ ಪಾಷಾ, ಮರಿಸ್ವಾಮಿ, ಚಂದನ, ಬಸವರಾಜಗೌಡ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಿರಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷ ಜಿಲ್ಲಾ ಮಹಿಳಾ ಗಂಗಾ ಮತಸ್ಥ ಸಂಘದ ವತಿಯಿಂದ ಗಂಗಾ ಉತ್ಸವ ಕಾರ್ಯಕ್ರಮವನ್ನು ಜೂನ್ 7ರಂದು ಬೆಳಗ್ಗೆ 10:30ಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಘದ ಜಿಲ್ಲಾಧ್ಯಕ್ಷೆ ಗಾಯತ್ರಿ ಕೃಷ್ಣಪ್ಪ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿ, ವೇದಿಕೆ ಕಾರ್ಯಕ್ರಮ ಮುನ್ನ ಬೆಳಗ್ಗೆ 10 ಗಂಟೆಗೆ ಕಾಳಿಕಾಂಬ ದೇವಾಲಯದ ಆವರಣದ ಗಜೇಂದ್ರ ಗರುಡ ಮೋಕ್ಷ ಕಲ್ಯಾಣಿಯಿಂದ ವೇದಿಕೆಯವರೆಗೆ ಕುಂಭಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ವಿವಿಧ ಕಲಾ ತಂಡಗಳೊಂದಿಗೆ ಈ ಕಾರ್ಯಕ್ರಮ ನಡೆಯಲಿದೆ. ಗಂಗಾ ಪರಮೇಶ್ವರಿ ಭಾವಚಿತ್ರದ ಬೆಳ್ಳಿ ರಥೋತ್ಸವ ಹಾಗೂ ಶ್ರೀ ಶಾಂತಿ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ಮೆರವಣಿಗೆ ಮಾಡಲಾಗುವುದು ಅಂತ ಅವರು ಹೇಳಿದರು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಹಾಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ಜಯರಾಮು ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು ಅಂತ ಅವರು ತಿಳಿಸಿದರು. ಸ್ಟಾರ್ಟ್ ಆಗುತ್ತೆ 10 ಗಂಟೆಗೆ ಸ್ಟಾರ್ಟ್ ಆಗಬೇಕಾದ್ರೆ ಈ ಕಾರ್ಯಕ್ರಮ ಸುಗರ್ ಫ್ಯಾಕ್ಟ್ರಿ ಅಲ್ಲಿ ಒಂದು ನಮ್ಮ ಗರುಡ ಮೋಕ್ಷ ಕಲ್ಯಾಣಿ ಅಂತ ಇರೋದ್ರಿಂದ ಅಲ್ಲಿ ನಮ್ಮ ಗಂಗಾ ಉತ್ಸವದ ಒಂದು ಪೂಜಾ ಕೈಂಕರ್ಯಗಳೊಂದಿಗೆ ಆ ತಾಯಿ ಗಂಗಾ ಮಾತೆಯನ್ನು ಬೆಳ್ಳಿ ರಥದಲ್ಲಿ ಕೂರಿಸಿ ಅಲ್ಲಿಂದ ವಿವಿಧ ಕಲಾ ತಂಡಗಳು ಮತ್ತು ಮಹಿಳೆಯರ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈ ಒಂದು ಮೆರವಣಿಗೆ ಭಾಳ ಇಡೀ ರಾಜ್ಯದ ನಮ್ಮ ಎಲ್ಲ ಗಣ್ಯರೊಂದಿಗೆ ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ಜರುಗುತ್ತೆ. ಆ ಮೆರವಣಿಗೆ ಬಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನಕ್ಕೆ ತಲುಪುತ್ತೆ. ತದನಂತರ ಆ ಒಂದು ಕಾರ್ಯಕ್ರಮ ನಮ್ಮ
ಮಂಡ್ಯದ ನಮ್ಮ ಗಂಗಾ ಮತಸ್ಥ ಸಂಘದ ಅಧ್ಯಕ್ಷರಾದ ರಮೇಶ್ ಇರ್ತಾರೆ ಅಲ್ಲಿ. ಮತ್ತು ದೇವರಾಜು, ಸೂನಗಳ್ಳಿ ಪುಟ್ಟಸ್ವಾಮಿರವರು ಮತ್ತು ಎಲ್ಲ ಸಹಕಾರ ಸಂಘಗಳ ಮತ್ತು ಸಮುದಾಯದ ಸಂಘಗಳು ಎಲ್ಲ ಅಧ್ಯಕ್ಷರುಗಳು ಕೂಡ ಅಲ್ಲಿಗೆ ಬರ್ತಾರೆ. ಮತ್ತು ಕರ್ನಾಟಕ ರಾಜ್ಯ ಗೌರವ ಅಧ್ಯಕ್ಷರಾದ ಟಿ ಕೃಷ್ಣಯ್ಯನವರು ಮತ್ತು ಕುಮಾರ್ ಲಾಯರ್ ಸರ್ ಅವರು ಕೂಡ ಬರ್ತಾರೆ. ಎಲ್ಲರೂ ಕೂಡ ಭಾಳ ಗಣ್ಯರೆಲ್ಲರೂ ಸೇರಿ ಆ ಒಂದು ಕಾರ್ಯಕ್ರಮವನ್ನು ಮಹಿಳೆಯರಿಗೆ ತುಂಬ ಸಹಕಾರ ಮಾಡ್ತಾಯಿದ್ದಾರೆ. ಜೊತೆಗೆ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ನಮಗೆ ತುಂಬ ಸಹಕಾರಿಯಾಗಿ ಈ ಒಂದು ವಿಚಾರವನ್ನು ಎಲ್ಲ ರಾಜ್ಯದ ವಿವಿಧೆಡೆಗೆ ತಲುಪಬೇಕು. ಈ ಗಂಗಾ ಉತ್ಸವ ಬಹಳ ಸಂಭ್ರಮದಿಂದ ನಮ್ಮ ಮಂಡ್ಯ ಜಿಲ್ಲೆಯ ಹೆಣ್ಣು ಮಕ್ಕಳು ಭಾಳ ಗೌರವಾನ್ವಿತವಾಗಿ ಗಣ್ಯರನ್ನು ಕರೆದು ಈ ತಾಯಿಯ ಒಂದು ಸಂಭ್ರಮವನ್ನು ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ. ಜೊತೆಗೆ ಈ ಕಾರ್ಯಕ್ರಮವನ್ನು ನೀವೇ ಇದನ್ನು ಭಾಳ ಎಲ್ಲ ಕಡೆ ಚಂದ ಪ್ರಚಾರ ಆಗಬೇಕು ಅನ್ನೋದು ನಮ್ಮ ಆಶಯ. ಹಂಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಸಭೆ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀವಿ ಸರ್. ಗೋಷ್ಠಿಯಲ್ಲಿ ಮಂಜುಳಾ, ರೇಣುಕಾ, ಗೀತಾ, ಶೀಲಾವತಿ ಇದ್ದರು. ಮಂಡ್ಯದ ಕರ್ನಾಟಕ ಸಂಘದ KV ಶಂಕರಗೌಡ ಸಭಾಭವನದಲ್ಲಿ ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 2026-27ನೇ ಸಾಲಿನ SSR ಘೋಷಣೆ ಮತ್ತು ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಉದ್ಘಾಟಿಸಿ ಕಾರ್ಯಕ್ರಮದ ಬಗ್ಗೆ ಶುಭ ಹಾರೈಸಿದರು. ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ಥರದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಮತ್ತು ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಸ್ಪಂದಿಸುತ್ತಿರುವುದು ಆಶಾದಾಯಕ ಬೆಳವಣಿಗೆ ಅಂತ ಜಯಪ್ರಕಾಶ್ ಗೌಡರು ಹೇಳಿದರು. ಮೊದಲು ಹೇಳಿದ್ದಾರೆ, ಇದು ನಮ್ಮ ದೇಶದ ದೊಡ್ಡ ದುರಂತ ಅಂತ ನಾನು ಅಂದ್ಕೊಂಡಿರ್ತಕ್ಕಂಥ ತಪ್ಪು ತಿಳ್ಕೋಬೇಡಿ, ಮಾತಾಡಬೇಡಿ ಅಂತ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಮಾತಾಡಿ 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 ನೀತಿಯನ್ನು ನಿರೂಪಣೆ ಮಾಡಿದ್ದಂಥವ್ರು. ನಮಗೆ ಹೇಗೆ ಪಾಠ ಹೇಳ್ತಾಯಿದ್ರು, ಹರಿಕಥೆಯನ್ನು ಮಾಡ್ತಾಯಿದ್ರು, ನಮಗೆ ರಾಮಾಯಣ ಮಹಾಭಾರತಗಳನ್ನು ಓದಿಸ್ತಾಯಿದ್ರು, ಗಮಕದ ಮೂಲಕ ನಮ್ಮ ಅಜ್ಜಿಯರ ಕಥೆಗಳನ್ನು ಹೇಳ್ತಾಯಿದ್ರು. ಶಾಲೆಗಳಲ್ಲಿ ಒಂದು ನೀವು ಓದುವ ಶಾಲೆಗಳಲ್ಲ, ನಾವೆಲ್ಲ ಓದುವಾಗ ಕೆಂಪು ಗೊತ್ತಿದೆ ಅಂತ ಕಾಣಿಸ್ತದೆ, ಒಂದು ತರಗತಿಯನ್ನು ಮಾರಲ್ ಪೀರಿಯಡ್ ಅಂತ ನೀತಿ ಪಾಠವನ್ನು ಹೇಳೋದಕ್ಕೆ ಇಟ್ಕೊಳ್ತಾಯಿದ್ರು. ಅದರಿಂದ ಅಷ್ಟೋ ಇಷ್ಟೋ ಸ್ವಲ್ಪ ದೊಡ್ಡವರೆಲ್ಲ ದೇಶ ಸೇವೆಯಲ್ಲಿ ತೊಡಗಿದ್ರು. ಗಾಂಧಿ ಮುಂತಾದಂಥವರ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿಗಳು ಹೇಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ. ಮಠ ಹೋಗಲಿ, ಮನೆ ಹೋಗಲಿ, ಮಾರು ಹೋಗಲಿ, ದೇಶಕ್ಕೆ ಸ್ವಾತಂತ್ರ್ಯ ಬರಲಿ. ಆದರೆ ಇವತ್ತೇನಾಗಿದೆ, ಮನೆಯೂ ಹೊಂಟೋಗಲಿ, ಅದು ಮನೆಯಲ್ಲ ದೇಶ ಹೊಂಟೋಗಲಿ, ಸಮಾಜವೂ ಹೊಂಟೋಗಲಿ, ನಮ್ಮ ಮನೆ ಮಾತ್ರ ಉಳಿಯಲಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಧ್ಯಕ್ಷರಾದ ಕೆ ಪ್ರಭಾಕರ್, ಜಿಲ್ಲಾ ಆಪ್ಕಾಮ್ಸ್ನ ಅಧ್ಯಕ್ಷರಾದ UC ಶೇಖರ್, ನಗರಸಭೆ ಅಧ್ಯಕ್ಷರಾದ ನಾಗೇಶ್, ಜಿಲ್ಲಾ ರೈತ ಸಂಘದ ಕೆಂಪುಗೌಡ, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ದಕ್ಷಿಣ ವಲಯದ ಮುಖ್ಯಸ್ಥರಾದ ಶರವುದ್ದೀನ್, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ವ್ಯವಸ್ಥಾಪಕರಾದ ದಿಲೀಪ್ ಹೆಗಡೆ ಸೇರಿದಂತೆ ಅನೇಕರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,